ಬರಬೇಕು ಅಂತ ಹೇಳ್ಕೊಂಡು ಬರೋಕ್ಕಾಗಿರಲಿಲ್ಲ. ನಾನು ನಿಮ್ಮ ಮುಂದೆ ಬರದೆ ತುಂಬ ವರ್ಷಗಳು ಸಹ ಆಗಿತ್ತು. ಕಾಲ ಎಳೆಯುತ್ತೆ ಅನ್ನೋದಕ್ಕೆ ಕೋವಿಡ್ ಬಂದಾಗಲಿಂದ ಕಾಲು ಎಳ್ಕೊಂಡು ಬಂದು ಕೊನೆಗೆ 17ನೇ ತಾರೀಕು ಇದ್ದಿದ್ದೀಗ 24ನೇ ತಾರೀಕು ತನಕ ಎಳ್ಕೊಂಡ್ಬಂದಿದೆ. 24ನೇ ತಾರೀಕಿಗೆ ರಿಲೀಸ್ ಆಗುತ್ತೆ. ಒಂದ್ಸತಿ ತಾವು ನೋಡಿ ದಯವಿಟ್ಟು ಹೇಗಿದೆ ಅನ್ನೋ ಅಭಿಪ್ರಾಯವನ್ನು ಜನರಿಗೆ ತಿಳಿಸಿ. ಯಾಕೆಂದರೆ ಒಂದು ಸಿನಿಮಾ ಗೆದ್ದರೆ, ಒಬ್ಬರು ಪ್ರೊಡ್ಯೂಸರ್ ಗೆದ್ದರೆ ಅದರಿಂದಾಗಿ ಕಲಾವಿದರು ಗೆಲ್ತಾರೆ, ಕಲಾವಿದರಿದ್ದರೆ ಮತ್ತೊಂದಷ್ಟು ಸಿನಿಮಾಗಳು ಮಾಡ್ಬೋದು. ಸೊ ಇಷ್ಟು ಕೇಳ್ಕೊತಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಒಂದೇನೆ ಎಲ್ಲ ಮಾತಾಡೋದು ಇಳಿದ ಕಾಲ ಎಳೆಯುತ್ತೆ ಕಾಲ ಇದೇ 24ನೇ ತಾರೀಕು ಥಿಯೇಟ್ರಲ್ಲಿ ರಿಲೀಸ್ ಆಗ್ತದೆ. ಎಲ್ಲ ದಯವಿಟ್ಟು ಸಿನಿಮಾ ಥಿಯೇಟ್ರಿಗೆ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡ್ಬಿಟ್ಟು ನಮ್ಮ ಟೀಮ್ಗೆ, ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ. Thank you so much, sir. And about the producer, sir, and ma'am, a very passionate producer. More than passionate, I can say a very sensible producer. Actually, ಇದರ ಮೊದಲಿನ ಸಿನಿಮಾನ ನಾವು ಜೊತೆ ಕೆಲಸ ಮಾಡಬೇಕಾಗಿತ್ತು, ಬಟ್ ಐ ಥಿಂಕ್ ಆಗಿಲ್ಲ ಇದು. ಬಟ್ ಫೈನಲಿ ಐ ಥಿಂಕ್ ಇಟ್ಸ್ somewhere it is written. I wish the entire cinema all the very, very best, and thank you so much. ಸುರೇಶ್ ಸರ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಂದಿರುವಂತಹ ತಾರಮ್ಮ ಅವರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್ ಅಮ್ಮ, ಬಿಡು ಮಾಡಿಕೊಂಡು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಕ್ಕೆ ಬಂದಿದ್ದಕ್ಕೆ. ಆ್ಯಂಡ್ ನಮ್ಮ ಸಿನಿಮಾ ಅದು ಸಾಕಷ್ಟು ಜನ ಅವ್ರು ಆ್ಯಕ್ಟ್ ಮಾಡಿದ್ರು ಸಿನಿಮಾಗಳಲ್ಲೂ ಪ್ರಮೋಷನ್ಗಳಿಗೆಲ್ಲ ಅಷ್ಟಾಗಿ ಹೋಗೋದಿಲ್ಲ. ಸೊ ಅಂಥದ್ರಲ್ಲಿ ನೀವು ಅಷ್ಟು ಬ್ಯುಸಿ ಶೆಡ್ಯೂಲಲ್ಲಿ ಅಷ್ಟು ಪ್ರೀತಿಯಿಂದ ನಮ್ಮ ಸಿನಿಮಾ ಪ್ರಮೋಷನ್ ಮಾಡೋಕ್ಕೆ ಬಂದಿದ್ದಕ್ಕೆ ನಾವು ನಮ್ಮ ಎಂಟೈರ್ ಸಿನಿಮಾ ತಂಡದ ಕಡೆಯಿಂದ ನಿಮಗೆ ಅನಂತ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತಿನ ಪ್ರೆಸ್ ಮೀಟ್ ಮುಖ್ಯ ಉದ್ದೇಶ ಇದ್ದಿದ್ದು 17ನೇ ತಾರೀಕು ರಿಲೀಸ್ ಆಗಬೇಕಾಗಿತ್ತು ಇದೇ ತಿಂಗಳು. ಕಾರಣಾಂತರಗಳಿಂದ 24ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ಅದೇ ಒಂದು ವಿಷಯನ ಎಲ್ಲರಿಗೂ ತಿಳಿಸ್ಬೇಕಾಗಿತ್ತು. ಸೊ ಹಾಗಾಗಿ ಒಂದು ಪ್ರೆಸ್ ಮೀಟ್ನ ಹಮ್ಮಿಕೊಂಡಿದ್ವಿ. ಸುಜಯ್ ಅವರಿಗೆ ಕೇಳಿದೆ, ಸರ್ ಲಾಸ್ಟ್ ಪ್ರೆಸ್ ಮೀಟಲ್ಲಿ ಆಲ್ಮೋಸ್ಟ್ ಎಲ್ಲ ಹೇಳಾಗಿದೆ, ಏನು ಮಾಡೋದು, ಏನು ಮಾತಾಡೋದು ಅಂದರೆ, ನಿಮಗೆ ನನಗಿಂತ ಎಕ್ಸ್ಪೀರಿಯನ್ಸ್ ಇದೆ, ಸ್ಟೇಜ್ ಮೇಲೆ ಹೋದ್ಮೇಲೆ ಮಾತಾಡ್ತೀರಾ ಬಿಡಿ ಅಂತಂದ್ರು. ಇವಾಗ ಕೇಳಿಸ್ಕೊಂತಾರಲ್ಲ ಮಾತನ್ನ. ಎಕ್ಸ್ಪೀರಿಯನ್ಸ್ ಇದೆ, ಆ ಎಕ್ಸ್ಪೀರಿಯನ್ಸ್ ಎಷ್ಟಂತ ಕೇಳಿ, ನಿಮ್ಗೆ ಗೊತ್ತು ಏನು ಮಾತಾಡಬೇಕು ಅಂತ. ನಾನು ಬಂದು ಅಷ್ಟೇ ಶೆಟ್ಟ ಮಾತಾಡಿ ಅಂತ ಹೇಳಿ. ಆಮೇಲೆ ವಿಷಯ ಏನು ಅಂತಂದ್ರೆ ಇಷ್ಟೇ ವಿಷಯ. ಆಕ್ಚುಲಿ ಇವಾಗ 17ನೇ ತಾರೀಕು ರಿಲೀಸ್ ಆಗಬೇಕಾಗಿದೆ, 24ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಖುಷಿಯಾದ ವಿಚಾರನೆ, ಸ್ವಲ್ಪ ಬೇಜಾರಾಯಿತು. ಬಟ್ ಸ್ಟಿಲ್ 4 ವರ್ಷದಿಂದ ಆಗಿರೋದು ಒಂದು ವಾರದಲ್ಲಿ ಏನು ಅಂತ ಅನ್ಕೊಂಡು ಸುಮ್ಮನೆ ಆದ್ವಿ ಎಲ್ಲರೂ. 4 ವರ್ಷನೇ ಕಾದಿದ್ವಿ, ಇನ್ನೊಂದು ವಾರ ಏನಪ್ಪ ಅಂತ ಅನ್ಕೊಂಡು. ಸೊ 24ನೇ ತಾರೀಕು ಒಂದು ವಿಶೇಷವಾದಂತಹ ದಿನ. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಹುಟ್ಟಿದ ಹಬ್ಬ ಅವತ್ತು. ಸೊ ಅವತ್ತಿನ ದಿನ ಸಿನಿಮಾ ರಿಲೀಸ್ ಆಗ್ತಿರೋದಂತೂ ನಮ್ಮೆಲ್ಲರಿಗೂ ನಮ್ಮ ಲೈಫಲ್ಲಿ ಯಾವತ್ತು ಎಲ್ರಿಗೂ ಕಾಲ ರಿಲೀಸ್ ಆಯಿತು ಅಂದರೆ ಟಕ್ಕಂತ ನೆನಪಾಗುತ್ತೆ. ಏಪ್ರಿಲ್ 20ನೇ ತಾರೀಕು 24ನೇ ತಾರೀಕು ರಾಜಣ್ಣ ಹುಟ್ಟಿದ ಹಬ್ಬ ದಿನ ಅಂತ. ಸೊ ಎಲ್ಲ ಕಾಲ ಕೂಡಿ ಬಂದಿದೆ. ಆಲ್ಮೋಸ್ಟ್ ಈ ಡೇಟ್ ಖಂಡಿತವಾಗ್ಲೂ ಫೈನಲ್ಲು ಫಿಕ್ಸ್ ಆಗಿದೆ. ಏಪ್ರಿಲ್ 24ನೇ ತಾರೀಕು ಎಲ್ಲರ ಕಾಲಕ್ಕೆ ಕಾಲ ಕರ್ನಾಟಕ ರಾಜ್ಯದಂತ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ನಮ್ಮ ಸಿನಿಮಾ ಚಿಕ್ಕ ಸಿನಿಮಾ ಆದರೆ ತುಂಬ ದೊಡ್ಡವರು ದೊಡ್ಡ ತಲೆಗಳೆಲ್ಲ ಯೂಸ್ ಮಾಡಿ, ಅದು ತುಂಬ ದೊಡ್ಡ ಬ್ರೈನ್ಗಳು ಯೂಸ್ ಆಗಿದೆ ಈ ಸಿನಿಮಾಗೆ. ಚಿಕ್ಕ ಸಿನಿಮಾ ಬಜೆಟ್ ವೈಸು, ಆದರೆ ಪ್ರೀತಿಯಲ್ಲಿ ಕಲೆಯಲ್ಲಿ ಯಾವತ್ತೂ ಚಿಕ್ಕದಲ್ಲ, ತುಂಬ ದೊಡ್ಡದು. ಸೊ ಖಂಡಿತವಾಗ್ಲೂ ಈ ಸಿನಿಮಾಗೆ ತುಂಬ ಹಾರ್ಡ್ ವರ್ಕ್ ಹಾಕಿ ನಮ್ಮ ಎಂಟೈರ್ ತಂಡ ಕೆಲಸ ಮಾಡಿದ್ದೀವಿ. ತುಂಬ ಪ್ರೀತಿಯಿಂದ ಕೆಲಸ ಮಾಡಿದ್ದೀವಿ, ಶ್ರದ್ಧೆಯಿಂದ ಕೆಲಸ ಮಾಡಿದ್ದೀವಿ. ಪ್ರೊಡ್ಯೂಸರ್ಗೆ ಖಂಡಿತವಾಗ್ಲೂ ಈ ಸಿನಿಮಾಯಿಂದ ಲಾಭ ಆಗಲಿ ಅಂತ ನಮ್ಮ ಎಂಟೈರ್ ತಂಡದ ಪರವಾಗಿ ನಾನು ಕೇಳ್ಕೊಳ್ತೀನಿ. ಸುಜಯ್ ಶಾಸ್ತ್ರಿ ಅವ್ರಿಗೆ ಒಳ್ಳೇದಾಗಲಿ. ಸರ್ ಅವ್ರದ್ದೇ ಎಲ್ಲ ಬೇಜಾನ್ ಹೇಳೋದು, ಪಾಪ ಮುಗಿಸಿದ್ರು. ನಮ್ದು ಹೇಳಕ್ಕೆ ಅವ್ರಿಗೆ ಟೈಮೇ ಇರಲಿಲ್ಲ. ಸೊ ಕಾಲು ಹೇಳುದು ಸರ್. ಆಕ್ಚುಲಿ ಅವನು ಕಾಲ ಹತ್ರ ಕೂತ್ಕೊಂಡು ಕಾಲು ಎಳಿತಿರ್ಲಿಲ್ಲ, ತಲೆ ಮೇಲೆ ಕೂತ್ಕೊಳ್ಳೋನು. ಸಾಕಷ್ಟು ಮೆಮೊರಿಗಳು ಎರೇಸ್ ಆಗ್ಬಿಟ್ಟಿದೆ. ನೆನಪಿರೋ ಅಷ್ಟು ಮಾತ್ರ ಹೇಳ್ತಾ ಇದೀವಿ.
ಮಿಕ್ಕಿದೆಲ್ಲ ಸಿನಿಮಾದಲ್ಲಿ ನೋಡಿ ನಾವೆಲ್ಲ ಎಂಜಾಯ್ ಮಾಡೋಣ ಅಂತ ಹೇಳ್ತಾ ದಯವಿಟ್ಟು ನಮ್ಮ ಕೈ ಬಿಡಬೇಡಿ, ನಮ್ಮ ಕೈ ಹಿಡಿದು ದಯವಿಟ್ಟು ನಮ್ಮ ಕೈ ಬಿಡು. ಕೈ ಬಿಡಿರಿ. ನೀವು ಕಾಲು ಹಿಡಿತೀವಿ, ನಮ್ಮ ಕೈ ಹಿಡಿದಿ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ನಮ್ಮ ಸಿನಿಮಾ ಎಲ್ರ ಕಾಲಿರುತ್ತೆ ಕಾಲ ಏಪ್ರಿಲ್ 24ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಅವತ್ತು ಅಣ್ಣವ್ರ ಬರ್ಡೇ. ಅವ್ರ ಬ್ಲೆಸ್ಸಿಂಗ್ಸ್ ನಮ್ಮ ಮೇಲೆ ಇರಲೇಬೇಕು. ಯಾಕಂದರೆ ಅವರು 2 ಸಲ ಅನ್ಸುತ್ತೆ ಒಂದೇ ವರ್ಷದಲ್ಲಿ 6 ಸಿನಿಮಾ ರಿಲೀಸ್ ಮಾಡಿದ್ರಂತೆ. ಅವ್ರ ಶಿಷ್ಯರಾಗಿ ಭಕ್ತರಾಗಿ ನಾವು 6 ವರ್ಷಕ್ಕೆ ಅಟ್ಲೀಸ್ಟ್ 1 ಸಿನಿಮಾನಾದ್ರು ರಿಲೀಸ್ ಮಾಡಬೇಕಲ್ವ, ಅದಕ್ಕೆ. ಆ್ಯಂಡ್ ಸುಜಯ್ ಸರ್, ಥ್ಯಾಂಕ್ ಯು ಸೋ ಮಚ್ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಇಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ರೇಗಿಸ್ತಾರೆ. ಥ್ಯಾಂಕ್ ಯು ಸೋ ಮಚ್ ಪ್ರೊಡ್ಯೂಸರ್, ಥ್ಯಾಂಕ್ ಯು ಸರ್. ಆ್ಯಂಡ್ ತಾರಮ್ಮನ ಜೊತೆ ನಾನು ಆ್ಯಕ್ಟ್ ಮಾಡಿದ್ದೀನಿ ಆ್ಯಂಡ್ ನನಗೆ ತುಂಬ ಸ್ಪೆಷಲ್ ಮೂಮೆಂಟ್ ಅದು ಸಿನಿಮಾದಲ್ಲಿ. ಥ್ಯಾಂಕ್ ಯು ಅಮ್ಮ. ಆ್ಯಂಡ್ ಚಂದನ್, ಎಲ್ಲರಿಗೂ, ರಜನಿಕಾಂತ್, ಅನಂತು, ಮಂಡ್ಯ ರಮೇಶ್ ಸರ್, ಎಲ್ಲರೂ. ಆಮೇಲೆ ರಾಕೇಶ್ನ ಇವತ್ತು ತುಂಬ ಮಿಸ್ ಮಾಡ್ಕೋತೀವಿ. ತುಂಬ ಜೋವಿಯಲ್ ಪರ್ಸನ್ ಅವರು. ಆ್ಯಂಡ್ ತುಂಬ ಚೆನ್ನಾಗಿ ನಟನೆ ಮಾಡಿದ್ದಾರೆ. ಅವರು ಆಫ್ ಕ್ಯಾಮ್ರಾನು ತುಂಬ ನಗ್ಸೋರು. ಆ್ಯಂಡ್ ಬ್ಲೆಸ್ಸಿಂಗ್ ಅಷ್ಟೇ. ಆ್ಯಂಡ್ ವಿಶ್ವಜಿತ್ ರಾವ್ ಸಿನಿಮಾಟೋಗ್ರಫರ್, ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅವ್ರಿಗೂ ಒಳ್ಳೇದಾಗಲಿ. ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ಸ್, ಈಗ ವಿಜಯ್ ಪ್ರಕಾಶ್ ಸರ್ ಹಾಡಂತೂ ಕೇಳಿ ನನಗೆ ತುಂಬ ಎಮೋಷನಲ್ ಆಗೋಯಿತು. ತುಂಬ ಚೆನ್ನಾಗಿದೆ ಮ್ಯೂಸಿಕ್ಸ್. ಆ್ಯಂಡ್ ಐ ಹೋಪ್ ನಿಮ್ಗೆಲ್ರಿಗೂ ಅದೆಲ್ಲ ಇಷ್ಟ ಆಗುತ್ತೆ ಅಂತ. ಆ್ಯಂಡ್ ಅಷ್ಟೇ. ಚಂದನ್ ಫಿಲಮ್ಸ್ ಅವ್ರಿಗೂ ಥ್ಯಾಂಕ್ ಯು, ನನ್ನ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡ್ತಿರೋದಕ್ಕೆ. ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ನಮ್ಮ ಚಿತ್ರತಂಡಕ್ಕೆ ಧನ್ಯವಾದ ಮತ್ತು ಥ್ಯಾಂಕ್ಸ್ ಹೇಳಿ ಇಷ್ಟಪಡ್ತೀನಿ. ಸುಜಯ್ ಶಾಸ್ತ್ರಿ ಅವರೇ, ತುಂಬ ಥ್ಯಾಂಕ್ಸ್. ಸೊ ನಮಗೆ ಒಳ್ಳೆಯ ಒಂದು ಕಥೆ ಕೊಟ್ಟು ನಮ್ಮ ಬ್ಯಾನರ್ ಮುಖಾಂತರ ಒಂದು ಸಿನಿಮಾ ಆಗೋಕ್ಕೆ ನಿಮ್ಮ ಸಹಾಯ ತುಂಬ ಇದೆ. ತುಂಬ ಥ್ಯಾಂಕ್ಸ್. ಹಾಗೆ ತಾರಮ್ಮ ಅವರು ಈ ಸಿನಿಮಾ ಕಥೆ ಕೇಳಿ ತುಂಬ ಇಷ್ಟಪಟ್ಟು ಒಂದು ಒಳ್ಳೆ ಪಾತ್ರನ ಮಾಡಿದ್ದಾರೆ. ಅಮ್ಮ, ನಿಮಗೂ ಥ್ಯಾಂಕ್ಸ್. ಚಂದನ್ ಶೆಟ್ಟಿ ಅವರೇ, ನಿಮಗೂ ನಮ್ಮ ಮೂವಿ ಮೂಲಕ ಒಂದು ಹೀರೋ ಆಗಿ ಚಾನ್ಸ್ ಸಿಕ್ತು. ಸೊ ನಮಗೂ ಅದು ಬಯಕೆ ಇತ್ತು. ಸೊ ನಿಮಗೂ ಒಳ್ಳೆಯದಾಗಲಿ, ಇನ್ನೂ ತುಂಬ ಸಿನಿಮಾಗಳು ಬರಲಿ. ತುಂಬ ಥ್ಯಾಂಕ್ಸ್. ರಚನಾ ಕೊಟ್ಟಿದ್ದಾರೆ, ನಿಮಗೂ ತುಂಬ ಥ್ಯಾಂಕ್ಸ್. ಹಾಗೆ ಈ ಸಿನಿಮಾದಲ್ಲಿ ಎಲ್ಲ ಪಾತ್ರ ಮಾಡಿರೋರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಸೊ ಯಾವುದೇ ರೀತಿ ಏನೂ ತೊಂದರೆ ಆಗಲಿಲ್ಲ ಸಿನಿಮಾ ಶೂಟಿಂಗಲ್ಲಾಗಲಿ ಮತ್ತು ಪ್ರಚಾರ ಕಾರ್ಯಕ್ರಮದಲ್ಲಿ. ಸೊ ಗೊತ್ತಿಲ್ಲ, ಕಾಲನೇ ಸ್ವಲ್ಪ ಕಾಲೆಳಿತಾ ಹೋಯ್ತು ಅಷ್ಟೇ. ಸೊ ಈಗ ಒಂದು ಒಳ್ಳೆ ಟೈಮು. ರಾಜ್ಕುಮಾರ್ ಅವರು ಬರ್ತ್ಡೇ ದಿವಸ ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲ ಕರ್ನಾಟಕದವ್ರನ್ನ ಕೇಳ್ಕೊಳ್ಳೋದಿಷ್ಟೇ, ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಕನ್ನಡ ಸಿನಿಮಾನ ನೋಡಿ ಆಶೀರ್ವದಿಸಿ. ಇನ್ನೂ ತುಂಬ ಸಿನಿಮಾಗಳು ಮಾಡೋವಂಥ ಉತ್ಸಾಹ ಇದೆ ನಮಗೆ. ಸೊ ನೀವು ಅದನ್ನು ಕೊಡಬೇಕು. ಸೊ ಹಾಗೆ ಕೇಳ್ತಾ ಇಡೀ ನಮ್ಮ ಚಿತ್ರತಂಡಕ್ಕೆ ಮತ್ತೊಮ್ಮೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊನ್ನೆ 17ನೇ ತಾರೀಕು ರಿಲೀಸ್ ಆಗಬೇಕಾಗಿತ್ತು. ಸೊ ಸೆನ್ಸರ್ ಪ್ರಾಬ್ಲಮಿಂದ ಅವರು ಮಾಡಿದ್ದು ಡಿಲೇಯಿಂದ ಆಗಿದೆ ಇದು ಅಷ್ಟೇ, ಬೇರೆ ಏನೂ ತೊಂದರೆ ಇಲ್ಲ. ಸೊ ಈಗೆಲ್ಲ ಕಾಲ ಕೂಡ ಬಂದಿದೆ. ಸೊ ಚಂದನ್ ಫಿಲಮ್ಸ್ ಅವರು ಎಂಟೈರ್ ಕರ್ನಾಟಕ ಇದನ್ನು ರಿಲೀಸ್ ಮಾಡ್ತಿದ್ದಾರೆ. ಸೊ ನಿಮಗೂ ಧನ್ಯವಾದಗಳು ಹೇಳ್ತಾ ನಾನು ಥ್ಯಾಂಕ್ ಯು ಸೊ ಮಚ್. ಆಲ್ ದ ಬೆಸ್ಟ್ ಎಲ್ಲ ಟೀಮ್, ಎಲ್ಲರಿಗೂ ಒಳ್ಳೇದಾಗಿ. ಒಂದು ನಾನು ಪ್ರೊಡ್ಯೂಸರ್ ಸರ್ ಮಾತಾಡ್ಬೇಕಾದ್ರೆ ಒಂದು ಇದಾಯ್ತಮ್ಮ, ಒಂದು ಕಾರಣಾಂತರಗಳಿಂದ ನಾವು ಡಿಸ್ಟ್ರಿಬ್ಯೂಷನ್ ಬಗ್ಗೆ ಮಾತಾಡ್ತಾ ಇದ್ವಿ. ಒಂದು ಆಲ್ ಆಫ್ ಅ ಸಡನ್ ನಮಗೆ ಚೇಂಜ್ ಆಯಿತು. ಚಂದನ್ ಫಿಲ್ಮ್ಸ್ ಅವರು ಸರ್, ನಮ್ಮ ಚಂದನ್ ಸುರೇಶ್ ಅವ್ರನ್ನ ಭೇಟಿ ಆದಾಗ ಅಂದರೆ ಹೆಂಗೆ ರಿಲೀಸ್ ಮಾಡ್ತಿದ್ದೆ ಹೇಳಿ 15ನೇ ತಾರೀಕು ಅಂತ ಒಂದು ಪ್ರಶ್ನೆ ಮಾಡಿದ್ರು. ಆ ಪ್ರಶ್ನೆಗೆ ಏನು ಉತ್ತರ ಕೊಡಬೇಕು ಅಂತ ಗೊತ್ತಾಗ್ತಾ ಇದೆ. ತಕ್ಷಣ ಒಂದು ಉತ್ತರ ಕೊಟ್ಟೆ, ಪತಾ ನಹಿ ಕಿಸ್ ಮೋಡ್ ಪೇ ಆಕರ್ ನಾರಾಯಣ ಮಿಲ್ ಜಾಯೇಗ ಅಂದೆ. ಅವರು ಅದು ಯಾವ ಕ್ಷಣದಲ್ಲಿ ಬಂದರೂ ಎಲ್ಲೋ ಸುಸೂತ್ರವಾಗಿ ಆಗ್ತಾಯಿದೆ. ಇದು ಅವರಿಗೆ ಒಂದು ದೊಡ್ಡ ಹೆಗ್ಗಳಿಕೆಯೂ ಕೂಡ. ಆ್ಯಂಡ್ ನಮ್ಮ ನಿರ್ಮಾಪಕರ ಪರವಾಗಿ ನಿಮಗೆ ಅತ್ಯಂತ ಧನ್ಯವಾದಗಳನ್ನು ಈ ಮುಖಾಂತರ ನಾನು ಕೇಳ್ಕೊತೀನಿ. ಯಾವ ಕ್ಷಣದಲ್ಲಿ ಎಲ್ಲರ ಕಾಲ ನಡೆಯುತ್ತೆ ಕಾಲ ಅನ್ನೋ ಪದ ನಾವು ಇಟ್ಟು ಲಾಸ್ಟ್ ಟೈಮು ಹೇಳಿದ್ದೆ, ನಿಜವಾಗ್ಲೂ ಹೇಳಿದ್ದೆ, ಅದು ಗೌರವಾನ್ವಿತವಾಗಿ ಹೇಳ್ತಿದೆ. ಆ್ಯಂಡ್ ನಾವು 4 ವರ್ಷ ಕಳೆದಿದ್ದೀವಿ ಅನ್ನೋದಕ್ಕಿಂತ 4 ವರ್ಷ ಎಕ್ಸ್ಪೀರಿಯೆನ್ಸ್ ಆಗಿದೆ ನಮಗೆ ಅಂತ ನಾವು ಅದನ್ನು ತಿರುಗಿಸ್ಕೋಬೇಕಾಗುತ್ತೆ. ಅದ್ರ ಜೊತೆಗೆ ತಾರಮ್ಮ, ನಾವು ತುಂಬ ಸತಿ ಕೇಳಿದ್ವಿ, ಯಾಕೋ ಅಂತ ಲೇಟ್ ಮಾಡ್ತಿದ್ದೆ, ನನಗೆ ಯಾಕೋ ನೀವು ತುಂಬ ನೀನಾಗಿ ನೀವು ಲೇಟ್ ಮಾಡ್ತಿದ್ದಕ್ಕಲ್ಲ, ನಾನು ನಿಜವಾಗ್ಲೂ ಸಿನಿಮಾ ವರ್ಕ್ ಆಗುತ್ತೆ ಅನ್ನೋದು, ಹೀಗೆ ಮಾಡೋ ನನ್ನ ಮಾತು ಕೇಳೋ ಅಂತ.
ಒಂದು ರಿಯಾಲಿಟಿ ಶೋ ಮಾಡ್ಬೇಕಾದ್ರೆ ಅದೇ ಅಂತ ನಾನು ಅದಕ್ಕೆ ಅಂದರೆ ಗೊತ್ತಿಲ್ಲ ತಾಯಿ ಇದು ಯಾವ ಕ್ಷಣದಲ್ಲಿ ಹೆಂಗೆ ತಿಳ್ಕೊಳ್ಳುತ್ತೆ ಗೊತ್ತಿಲ್ಲ. ನಾನು ಒಂದು ಮಾತು ನಮ್ಮ ಪ್ರೊಡ್ಯೂಸರ್ಗೆ ಹೇಳಿದ್ದೆ, ನಾನು ಸರ್ ನಾವು ಯಾವತ್ತು ಬರ್ತೀವೋ ಅದು ಒಳ್ಳೆ ದಿವಸ ಆಗಿರುತ್ತೆ ಅಂತ ಅವತ್ತೊಂದು ಮಾತು ಹೇಳಿದ್ದೆ. ನಾವು ನಮ್ಮದು ಸರ್ವಶ್ರೇಷ್ಠದ ಹುಟ್ಟಿದಂತಹ ದಿನದಿಂದ ನಮ್ಮ ಸಿನಿಮಾ ಆಗುತ್ತೆ ಅನ್ನೋದಾದರೆ ಅದಕ್ಕಿಂತ ಆಶೀರ್ವಾದ ಇನ್ನೊಂದಿದೆಯಾ ಅನ್ನೋವಂಥ ಒಂದು ಪಾಸಿಟಿವ್ ನೋಟಲ್ಲೇ ಹೋಗ್ತಾ ಇರೋಂಥದ್ದು. ಸಾಕಷ್ಟು ಜನಕ್ಕೆ ಇಷ್ಟ ಆಗುತ್ತೆ ಅಂತಲೇ ನಾವು ಹೊರಡ್ತೀವಿ ಎಲ್ಲ ಸಿನಿಮಾ ಮಾಡಬೇಕಾದ್ರೆ. ಆ್ಯಂಡ್ ನಿರ್ಮಾಪಕರಾದಂತೂ ಅವರು ಕೂಡ ಅದನ್ನೇ ಯೋಚನೆ ಮಾಡ್ತಾರೆ. ಹಾಗಾಗಿ ನಾವು ಅದೇ ಯೋಚನೆಯಲ್ಲೇ ಹೊರಟಿದ್ದೀವಿ. ನಿಮ್ಮೆಲ್ಲರ ಹರಕೆ ಬೇಕಾಗುತ್ತೆ. ನಿಮ್ಮೆಲ್ಲರ ಒಂದು ನಾವು ದೊಡ್ಡ ಸಿನಿಮಾ ಮಾಡಿದ್ದೀವಿ, ನಾವು ನಂಬಿಕೆ ಕೊಡ್ತಾ ಇದ್ವಿ, ನೀವು ಬರ್ತೀರ ಅನ್ನೋ ನಂಬಿಕೆನಲ್ಲೂ ನಾವು ಇರ್ತೀವಿ. ಹಾಗಾಗಿ ಎಲ್ಲರಿಗೂ ಧನ್ಯವಾದ. ನನ್ನ ಫಸ್ಟು ನನ್ನ ಪ್ರೊಡ್ಯೂಸರ್ಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಅವರ ಒಂದು ಇರುವಿಕೆ, ಅವರ ಒಂದು ಪ್ರಸ್ತುತಿ ನಮಗೆ ಬಹಳ ಪ್ರಮುಖವಾಗುತ್ತೆ ಅನ್ನೋದು ನಾನು ಆಗಿನ ಹೇಳ್ಕೊಂಡಿದ್ದೀನಿ. ತುಂಬ ಒಳ್ಳೆಯದಾಗಬೇಕು ಸರ್, ದೇವರು ಒಳ್ಳೇದು ಮಾಡಬೇಕು ತುಂಬ. ಜೊತೆಗೆ ವಿಶ್ವಜಿತ್ ರಾವ್ ನಮ್ಮ ಸಿನಿಮಾ DOP ಅವರು ಕಾಶ್ಮೀರಲ್ಲಿ ಶೂಟಿಂಗ್ ಮಾಡ್ತಾರೆ. ಹಾಗಾಗಿ ಯಾವ ಒಂದು ಇದರಲ್ಲೂ ಕಾಣಿಸ್ಕೊಳ್ಳಿಲ್ಲ. ರಾಜ್ಗುರು ಅವರು ರಂಗಭೂಮಿ ಕಲಾವಿದರಾಗಿರೋದು, ಸಾಕಷ್ಟು ರಂಗಭೂಮಿ ಚಟುವಟಿಕೆಯಲ್ಲಿ ಅವರು ಬ್ಯುಸಿಯಾಗಿದ್ದಾರೆ. ಸಂಗೀತ ಪ್ರವೀಣ್ ಪ್ರದೀಪ್ ಅವರು ಕೂಡ ಇವತ್ತು ಸಾಕಷ್ಟು ಬ್ಯುಸಿಯಾಗಿದ್ದಾರೆ. ಸೊ ಎಲ್ಲರೂ ಬ್ಯುಸಿಯಾಗಿದ್ದಾರೆ, ಓಡಾಡ್ತಾ ಇದ್ದೀನಿ ಎಲ್ಲ ಕಡೆನೂ. ಸೊ ಎಲ್ಲರಿಗೂ ಧನ್ಯವಾದಗಳು ತಿಳಿಸ. ಚಟ್ರೆ ಥ್ಯಾಂಕ್ ಯು ಸೊ ಮಚ್. ಅರ್ಚನಾ ಥ್ಯಾಂಕ್ ಯು ಸೊ ಮಚ್. ಅಪ್ಪಿ, ರಜನಿಕಾಂತ್ ಥ್ಯಾಂಕ್ ಯು ಸೊ ಮಚ್. ಎಲ್ಲ ಕಲಾವಿದರಿಗೂ ಅನಂತು, ನನ್ನ ಆತ್ಮೀಯ ಅದ್ರ ಬಗ್ಗೆ ಸಂಶಯನೇ ಇಲ್ಲ. ರಾಕೇಶ್ ಪೂಜಾರಿ, ಮಂಜು ಪಾವಗಡ, ಇಡಿ ಸತೀಶ್ ಚಂದ್ರ, ವೆಂಡರಮಿ ಸರ್, ಅಮ್ಮ ಯಾವಾಗಲೂ ಅದೊಂದು ವಿಶೇಷವಾದ ಜೀವ. ಅದು ನಮಗೆ ಎಲ್ಲರಿಗೂ ಪ್ರತಿ ಸತಿ ಅದು ಹೇಳಿದ್ರೆ ಉದ್ಗಾರ ಪ್ರೇಕ್ಷಕ ಆಗುತ್ತೆ ಅಂತ. ಥ್ಯಾಂಕ್ ಯು ಅಮ್ಮ, ಅಷ್ಟು ಮಾತ್ರ ಹೇಳ್ತೀನಿ ನಾನು. ಆ್ಯಂಡ್ ರತನ್ ಅವ್ರು ಬರಬೇಕು ಅಂದ್ಕೊಂಡಿದ್ರು. ನನಗೆ ನಾಳೆ ಬರೋಕ್ಕೆ ಯೋಗ್ಯತೆ ಇಲ್ಲ ಅಂತ ಕಾಣುತ್ತೆ ಕಣ, ಯಾಕೋ ಹುಷಾರಿಲ್ಲ ನನಗೆ ಅಂದರು. ಸರಿ ಸರ್, ನಿಮಗೆ ಹುಷಾರಿಲ್ಲ ಒಂದೇ ಒಂದು ಫೋನ್ ಮಾಡಿದ್ರೆ ನಾನು ಬಂದು ನಿಮ್ಗೆ ಕರ್ಕೊಂಡು ಬರ್ತೀನಿ ಅಂತಂದೆ. ಆಯಿತು, ನೀನು ಒಳ್ಳೇದಾಗಲಿ ಅಂತ ಇಟ್ಟರು ಫೋನ್ನ. ಸೊ ಪ್ರತಿಯೊಬ್ಬರೂ ರಜಾಮಜಾ ನಡೀತಿದೆ ಪಾಪ. ಮಂಡ್ಯ ರಮೇಶ್ ಸರ್ ನಟನದಲ್ಲಿ ಅವರು ಬರೋಕ್ಕಾಗಲ್ಲ ಕಣೋ, ಬೇಜಾರು ಮಾಡ್ಕೊಂಡು ಹೇಳಿಯ ಅಂದರು. ಎಲ್ಲರೂ ರೀತಿ ತೋರಿಸ್ತಾ ಇದ್ದಾರೆ. ಆದರೆ ದಯವಿಟ್ಟು ವಿಷಯನೂ ಒಳ್ಳೇದಾಗಬೇಕು ಅನ್ನೋದು ಒಂದು ಮಾತ್ರ ನಾನು ಕೇಳ್ಕೊಬೋನೆ, ಅಷ್ಟು ಮಾತ್ರ. ಸೊ ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಧನ್ಯವಾದಗಳು ಎಲ್ಲರಿಗೂ, ಎಲ್ಲ ಮಾಧ್ಯಮ ಮಂತ್ರಿಗಳು. ನೀವು ನಿಮ್ಮ ಕೆಲಸವನ್ನು ಚಾಚು ತಪ್ಪದೆ ಮಾಡ್ತಾಯಿದ್ದೀರಾ. ನಾವು ಮಾಡಿದ್ದೀವಿ ಅನ್ನೋ ಭರವಸೆ ಮತ್ತು ಭ್ರಮೆಯಲ್ಲಿ ಹೊರಟಿದ್ದೇವೆ. ನಿಮ್ಮ ಇರುವಿಕೆ ನಮಗೆ ತುಂಬ ಮುಖ್ಯ ಆಗುತ್ತೆ ಅಂತ ನಿಮ್ಮ ಮುಖಾಂತರ ಹೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ಅಲ್ಲಿ ಮುದ್ದಾಗಿದ್ದಾನೆ ಅಲ್ಲ, ಆದ್ರೂ ಪರವಾಗಿಲ್ಲ. ಇನ್ನು ಕಲ್ಲರ್ ಎಲ್ಲ ಮಾಡ್ಕೊಂತಿದ್ದ ಕೂದಲನ್ನ, ಇವಾಗ ಕಪ್ ಮಾಡ್ಕೊಂಡು ಹೋಗಿ ಸ್ವಲ್ಪ ನಮ್ಮವನು ಅಂತ ಕಾಣಿಸ್ತಾನೆ. ಚಂದನ್, ಇವನಿಗಿಂತ ಇವ್ರ ತಂದೆ ತಾಯಿ ನನಗೆ ಸ್ವಲ್ಪ ಹತ್ರ. ಒಳ್ಳೆಯ ತಂದೆ ತಾಯಿ, ಒಳ್ಳೆಯ ಕುಟುಂಬ. ಶಾಂತಿ ಗ್ರಾಮದಿಂದ, ಹಾಸನದ ಪಕ್ಕದಲ್ಲಿ ಶಾಂತಿ ಗ್ರಾಮ ಇವನ ಗ್ರಾಮ, ಊರು. ಇವನನ್ನು ಫಸ್ಟು ನಾನೊಂದು ಸಣ್ಣ ರ್ಯಾಪರ್ ಆ ಥರದ ಇದರಲ್ಲಿ ಈ ಹುಡುಗನನ್ನು ನಾನು ಭೇಟಿ ಮಾಡಿದ್ದು. ಅದಾದಮೇಲೆ ರಾಜಾ ರಾಣಿಲಿ ಬಂದಿದ್ದ ಇವನು, ಕಂಟೆಸ್ಟೆಂಟ್ ಆಗಿ ಬಂದಿದ್ದ. ಅದಾದಮೇಲೆ ನಾನು ಹಲವಾರು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನಾನು ನೋಡ್ತಾ ಇದ್ದೆ. ಚಂದನ್ ಅವನಲ್ಲಿ ಒದಗಿರುವ ಒಂದು ಮುಗ್ಧತೆ ಇವತ್ತುವರೆಗೂ ಹೋಗಲಿಲ್ಲ. ಅದು ಅವನನ್ನು ಇಲ್ಲಿ ಇಷ್ಟು ಮಟ್ಟಿಗೆ ತಂದಿದೆ ಅಂತ ನಾನು ಭಾವಿಸ್ತೀನಿ. ಯಾಕೆಂತಂದರೆ ಯಾರಿಗಾದ್ರೂ ನಾನು ಬರ್ತಾ ಹೇಳ್ತಾ ಇದ್ದೆ, ಎಲ್ಲವೂ ನನಗೆಲ್ಲ ಗೊತ್ತಿದೆ, ನಾನೇ ಎಲ್ಲದಕ್ಕೂ ಇದು ನನ್ನಿಂದನೇ ಎಲ್ಲ ಅಂತ ಯಾವಾಗ ಅನ್ಕೊಳ್ತಾನೆ ಮನುಷ್ಯ, ಅವತ್ತೇ ಕೊನೆಯದು ಅವನ ಜೀವನದಲ್ಲಿ ಕೊನೆ. ಆದರೆ ನನಗೆ ಇನ್ನೊಂದು, ಕ್ರಿಮಿನಲ್ನಲ್ಲಿ ಇವ್ನು ಮಾಡ್ತಿದ್ದಾನೆ ಅಣ್ಣ ಮ್ಯೂಸಿಕ್. ವಸನ ಕ್ರಿಮಿನಲ್ಲು ಭಾಳ ರಾ ಸಿನಿಮಾ. ನಾನು ಇವನು ನೋಡಿ ಹೆಂಗೋ ನಿನಗೂ ಅದಕ್ಕೂ ಇದಕ್ಕೂ ಸಂಬಂಧವಿಲ್ಲಲ್ಲೂ, ಬಟ್ ತುಂಬ ಚೆನ್ನಾಗಿ ಮಾಡ್ತಿದ್ದಾನೆ ಅಂತ ಕೇಳಿದ್ದೀನಿ. ಬಟ್ ಈ ಸಿನಿಮಾ ನಿನಗೆ ಹೀರೋ ಆಗಿ ದೊಡ್ಡ ಶಕ್ತಿನ ತುಂಬಲಿ ಚಂದನ್. ದೊಡ್ಡ ಹೀರೋ ಆಗಿ ಯಾಕಂದರೆ ನಿನ್ನ ತಂದೆ ತಾಯಿ ತುಂಬ ನಿಮ್ಮ ಮೇಲೆ ಕನಸಿಟ್ಕೊಂಡಿದ್ದಾರೆ, ತುಂಬ ಹೋಪ್ಸ್ ಇಟ್ಕೊಂಡಿದ್ದಾರೆ. ಎಲ್ಲವೂ ಒಳ್ಳೇದಾಗಲಿ. ಅದಕ್ಕೋಸ್ಕರ ಕಲಾವಿದನಾಗಿ ನೀವು ಬಾರೋ ಸುಜಯ, ಬಾರೋ ಗೋವಿಂದರಾಜ್, ಬನ್ನಿ ಗೋವಿಂದರಾಜ್, ಬಾ ಅರ್ಚನಾ, ಕುನಾಲ್ ಬನ್ನಿ. ಅದೇ ಡಬಲ್ ರೇಟ್ ಅಂತ ಅದೇ ಬಿಟ್ಟ ಇರಪ್ಪ, ನಂಗೆ ಗೊತ್ತಿಲ್ಲ. ಇಲ್ಲ, ಪೇಟ್ ಪ್ರೀಮಿಯರ್ ಎಲ್ಲ ಸರ್ ಜೊತೆ ಮಾತಾಡ್ಕೊಂಡು ಅದನ್ನ ಸ್ವಲ್ಪ ಪ್ಲಾನ್ ಮಾಡ್ಬಿಟ್ಟು ಎಲ್ಲ ಇವತ್ತು ಮಾಡ್ತೀವಿ. ಇವತ್ತು ಮಾತುಕತೆ ಮುಗಿಸ್ಕೊಂಡು ಇನ್ನು ತುಂಬಾ ದಿನ ಇದೆಯಲ್ಲ ವಸನ. ಇಲ್ಲ ಇವತ್ತು ದೇವ್ರೆ ಇವತ್ತು ತುಂಬಾ ಮಾಡ್ತೀನಿ. ಇವತ್ತು ಮಾಡ್ತೀನಿ, ದೇವರಣೆಗೆ ಇವತ್ತು ಮಾಡ್ತೀವಿ. ನಾನು ನಂಬಿ ಪ್ಲೀಸ್.
ಹಂಗಾಗಿದೆ ಪರಿಸ್ಥಿತಿ. ಸೊ ಪುನಃ ಅವ್ರ ಹತ್ರ ಮಾತಾಡ್ಕೊಂಡು ಮೈಸೂರು 22ನೇ ತಾರೀಕು ಬೆಂಗಳೂರಲ್ಲಾಗುತ್ತೆ, 23 ಮೈಸೂರಲ್ಲಾಗುತ್ತೆ, 24 ಬಿಡುಗಡೆ. ಸೊ ಇದು ಹೆಚ್ಚು ಓಡಾಡೋಕ್ಕಾಗದೇ ಇರೋ ಕಾರಣ ಅದು ಅಮ್ಮ ಹೇಳ್ದಂಗೆ ಸಕ್ಸಸ್ ಮೀಟಲ್ಲಿ ಮಾತಾಡ್ತೀವಿ, ಅದನ್ನು ಅವತ್ತೆಲ್ಲ ಕ್ಲೀನಾಗಿ ಸವಿಸ್ತಾರವಾಗಿ ಮಾತಾಡ್ತೀವಿ ಏನೇನು ಸಮಸ್ಯೆ ಆಗಿದೆ.